ತೆಲಂಗಾಣದಿಂದ ಕರ್ನಾಟಕಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ 130 ಲೀಟರ್ ಸೇಂದಿಯನ್ನು ರಾಯಚೂರು ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾತ್ರಿ ಖಚಿತ ಬಾತ್ಮೀದಾರರ ಮಾಹಿತಿ ಮೇರೆಗೆ ರಾಯಚೂರು ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಅಬಕಾರಿ ಇಲಾಖೆ ಭರ್ಜರಿ ರೇಡ್ ನಡೆಸಿದೆ. ಸಿಎಚ್ ಪೌಡರ್ ಮಿಶ್ರಿತ ಕಲಬೆರಕೆ ಸೇಂದಿ ಬಾಟಲ್ಗಳನ್ನು ವಶಪಡಿಸಿಕೊಂಡಿದ್ದು, ಮದ್ಯದಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ರಾಸಾಯನಿಕ ಮಿಶ್ರಣ ಪತ್ತೆಯಾಗಿದೆ. ಈ ಪ್ರಕರಣದಲ್ಲಿ ನಾಗಮ್ಮ ಅಲಿಯಾಸ್ ಬುಜ್ಜಿ, ನರಸಮ್ಮ ಮತ್ತು ಅಜಯ್ ಎಂಬ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಅಬಕಾರಿ ಉಪ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಸ್ಥಳದಲ್ಲೇ ಪಂಚನಾಮೆ ನಡೆಸಿ ಗುನ್ನೆ ಸಂಖ್ಯೆ 25/2025/26 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರು ಅಬಕಾರಿ ಪೊಲೀಸರ ಕಾರ್ಯಾಚರಣೆಯಿಂದ ಅಕ್ರಮ ಮದ್ಯಜಾಲಕ್ಕೆ ಭಾರೀ ಹೊಡೆತ ಬೀಳಲಾಗಿದೆ. ವಿಫ್ಲೋ ಗದಗವಾಣಿ ಸುದ್ದಿಮೂಲ ವರದಿ ಶಂಕರ್ ಪವಾರ್. ఇట్లా పని చేయదండి మళ్ళీ కొడతాం బెంగళూరులో పోయి చూడమన్నా ఎందుకంటే గడ్డి పరిస్థితి